ದೆಹಲಿ ಸೇರಿದಂತೆ ಸುತ್ತಮುತ್ತಲ ರಾಜ್ಯಗಳಲ್ಲಿ ರೈತರು ಇವತ್ತು ಟ್ರ್ಯಾಕ್ಟರ್ ರ್ಯಾಲಿಯನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಮುಂದೆ ಈ WT ಅಂತಾರೆ ಈ ವರ್ಲ್ಡ್ ಟ್ರೇಡ್ ಒಪ್ಪಂದಗಳಲ್ಲಿ ಕೃಷಿಯನ್ನ ಹೊರಗಿಡುವಂತೆ ಹೊಸ ಬೇಡಿಕೆಯನ್ನು ಕೂಡ ಮುಂದಿಟ್ಟಿದ್ದಾರೆ. WTO ಒಪ್ಪಂದಗಳಲ್ಲಿ ಕೃಷಿ ಹೊರಗಿಡಲು ರೈತರ ಒತ್ತಾಯ. 13ನೇ ದಿನಕ್ಕೆ ಕಾಲಿಟ್ಟ ಪ್ರತಿಭಟನೆ, ಗಡಿಗಳಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ. ಕಳೆದ 13 ದಿನಗಳಿಂದ ನಡೆಯುತ್ತಿರುವ ರೈತ ಹೋರಾಟದ ಅಂಗವಾಗಿ ಯುನೈಟೆಡ್ ಕಿಸಾನ್ ಮೋರ್ಚಾ ಮತ್ತು BKU ಟಿಕಾಯತ್ ಬಣಗಳು ಪ್ರತ್ಯೇಕವಾಗಿ ಪ್ರತಿಭಟನೆ ಮಾಡ್ತಿವೆ. ಗ್ರೇಟರ್ ನೋಯ್ಡಾ ಸೇರಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರೈತರು ಟ್ರ್ಯಾಕ್ಟರ್ ರ್ಯಾಲಿ ನಡೆಸುತ್ತಿದ್ದಾರೆ. MSP ಸೇರಿ ಹಲವು ಬೇಡಿಕೆಗಳಿಗೆ ರೈತರ ಪ್ರತಿಭಟನೆ ಮುಂದುವರೆದಿದೆ. ಫೆಬ್ರವರಿ 13ರಿಂದಲೇ ರೈತರು ಪಂಜಾಬ್ ಹರಿಯಾಣದ ಶಂಭು ಗಡಿಯಲ್ಲಿ ನಿಂತಿದ್ದಾರೆ. ಏತನ್ಮಧ್ಯೆ ಸಂಯುಕ್ತ ಕಿಸಾನ್ ಮೋರ್ಚಾ ಎಂದು WTO ಕ್ವಿಟ್ ಡೇ ಆಚರಣೆ ಮಾಡ್ತಿದೆ. ಇದರ ಅಡಿಯಲ್ಲಿ ರೈತರು ತಮ್ಮ ಟ್ರ್ಯಾಕ್ಟರ್ಗಳನ್ನ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಸಂಜೆ 4 ಗಂಟೆಯವರೆಗೆ ನಿಲ್ಲಿಸುತ್ತಿದ್ದಾರೆ. ಆದರೆ ಈ ಅವಧಿಯಲ್ಲಿ ಟ್ರಾಫಿಕ್ ಜಾಮ್ಗೆ ಅವಕಾಶ ನೀಡಲ್ಲ ಎಂದು ರೈತರು ಹೇಳಿಕೊಂಡ್ರು. ಪೊಲೀಸರು ಇನ್ನೂ ಕೂಡ ಅಲರ್ಟ್ ಮೋಡ್ನಲ್ಲಿದ್ದಾರೆ. ಚಂಡೀಗಢದಲ್ಲಿ ಯುನೈಟೆಡ್ ಫ್ರಂಟ್ ಸಭೆಗೆ BKU ಮುಖಂಡ ರಾಕೇಶ್ ಟಿಕಾಯತ್ ಪಾಲ್ಗೊಂಡಿದ್ರು. ಸಭೆಯಲ್ಲಿ 6 ಸದಸ್ಯರ ಸಮಿತಿ ರಚಿಸಲಾಗಿದೆ. ಐಕ್ಯ ರಂಗದ ಹೊರತಾಗಿ ಎಲ್ಲಾ ರೈತ ಸಂಘಟನೆಗಳ ಜೊತೆ ಮಾತನಾಡೋದಕ್ಕೆ ಇದನ್ನ ರಚಿಸಲಾಗಿದೆ. ಯಾವುದೇ ಸಂಘಟನೆಯು ಯುನೈಟೆಡ್ ಫ್ರಂಟ್ಗೆ ಸೇರಲು ಬಯಸಿದ್ರೆ ಅದು ಸಮಿತಿಯೊಂದಿಗೆ ಮಾತನಾಡಬಹುದು ಅಂತ ಟಿಕಾಯತ್ ಹೇಳಿದ್ದಾರೆ. एक नए तरीके का विरोध प्रदर्शन करने का ये प्रोग्राम बनाया जिससे सरकारें बात सुने, सरकारें के दिमाग से किसान शब्द ना निकले, तो ये हमको प्रोग्राम करने पड़ते हैं. ನೋಯ್ಡಾ ಮತ್ತು ಗ್ರೇಟರ್ ನೋಯ್ಡಾದ ವಿವಿಧ ಪ್ರದೇಶಗಳಿಂದ ರೈತರ ಟ್ರ್ಯಾಕ್ಟರ್ ಮೆರವಣಿಗೆ ಪ್ರಾರಂಭ ಆಗಿದೆ. ಹೆಚ್ಚಿನ ಸಂಖ್ಯೆಯ ರೈತರು ಟ್ರ್ಯಾಕ್ಟರ್ಗಳೊಂದಿಗೆ ಯಮುನಾ ಎಕ್ಸ್ಪ್ರೆಸ್ ವೇಗೆ ತಲುಪಲು ಪ್ರಯತ್ನ ಪಡುತ್ತಿದ್ದಾರೆ. ಮುನ್ನೆಚ್ಚರಿಕೆ ವಹಿಸಿ ನೋಯ್ಡಾ ಪೊಲೀಸರು ಯಮುನಾ ಎಕ್ಸ್ಪ್ರೆಸ್ ವೇ ಪ್ರವೇಶ ಬಿಂದುವನ್ನ ನಿರ್ಬಂಧಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ರೈತರು ಇಲ್ಲಿಂದ ಮುಂದೆ ಸಾಗುವುದಕ್ಕೆ ಪೊಲೀಸರು ಬಿಡ್ತಿಲ್ಲ. ಇಂದಿನಿಂದ ಫೆಬ್ರವರಿ 29ರವರೆಗೆ ಅಬುದಾಬಿಯಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆಯ 13ನೇ ಸಮ್ಮೇಳನ ನಡೆಯುತ್ತಿದೆ. WTOದಿಂದ ಕೃಷಿಯನ್ನ ಹೊರಗಿಡಲು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಮೇಲೆ ಒತ್ತಡ ಹೇರಬೇಕು ಅಂತ ಸಂಯುಕ್ತ ಕಿಸಾನ್ ಮೋರ್ಚಾ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.